ನಾವು ಇದೊಂದು ರೆಡಿ ಮಾಡ್ಕೊಂಡು ಮನೇಲಿ ಇಟ್ಕೊಂಡ್ರೆ ಸಾಕು. ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಇಲ್ಲಾಂದರೆ ಕ್ರೀಮ್ ತಗೊಂಡು ಅಟ್ ಪ್ರೆಸೆಂಟ್ ನಮಗೆ ರಿಸಲ್ಟ್ ಅನ್ನೋ ಸಿಗುತ್ತಷ್ಟೇ. ಮತ್ತು 3 ಡೇಸ್ 4 ಡೇಸ್ ಆದಮೇಲೆ ಮತ್ತೆ ಮಾಮೂಲಿ ಸ್ಕಿನ್ ಡಲ್ ಸ್ಕಿನ್ನು, ಆಯಿಲಿ ಸ್ಕಿನ್ ಆ ಥರ ಇರುತ್ತೆ. ಗ್ಲೋಯಿಂಗ್ ಥರ ಕಾಣೋದೇ ಇಲ್ಲ. ಬಟ್ ಮನೆಯಲ್ಲೇ ಈ ಥರ ಟ್ರೈ ಮಾಡಿ ನಮಗೆ ನ್ಯಾಚುರಲ್ ಆಗಿ ತುಂಬ ಗ್ಲೋಯಿಂಗ್ ಥರ ಡಾರ್ಕ್ ಸರ್ಕಲ್ಲು ಮತ್ತು ಡಲ್ನೆಸ್ಸು ಎಲ್ಲ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಗ್ಲೋಯಿಂಗ್ ಕೊಡುತ್ತೆ. ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆ ಅನ್ನೋದು. ಒಂದು 3/4 ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ. ನಾವು ಸಕ್ಕರೆಯಿಂದನೂ ಅಷ್ಟೇ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಸಿಗುತ್ತೆ. ಅದು ಬ್ರೈಟ್ನೆಸ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಲಿನ ಪೌಡ್ರು ಅಷ್ಟೇ ಫೇಸ್ ಅನ್ನೋದು ಸ್ಮೂತ್ ಥರ ಮಾಡೋಕ್ಕೆ, ಗ್ಲೋಯಿಂಗ್ಗೆ ಹೆಲ್ಪ್ ಆಗುತ್ತೆ. ಮಿಲ್ಕ್ ಪೌಡ್ರು ಅಷ್ಟೇ. ಮಿಲ್ಕ್ ಪೌಡ್ರ್ ಇಲ್ಲಾಂದರೆ ಹಾಲಿನ ಕೆನೆ ಬರುತ್ತಲ್ಲ, ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೋಬೋದು. ಇದಕ್ಕೆಲ್ಲ ಕಲಿಸ್ಕೊಂಡ್ಮೇಲೆ ನಾನು ರೋಸ್ ವಾಟರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು 3/4 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಸೇರಿಸ್ಕೊತಾ ಇದ್ದೀನಿ. ರೋಸ್ ವಾಟರ್ ಅಂತೂ ಕಂಪಲ್ಸರಿ ಹಾಕಲೇಬೇಕು. ಇದರಿಂದನೇ ನಮಗೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನೋದು ಡಲ್ನೆಸ್ ಹೋಗ್ಬಿಟ್ಟು ಡಾರ್ಕ್ ಸರ್ಕಲೆಲ್ಲ ಹೋಗ್ಬಿಟ್ಟು ಗ್ಲೋಯಿಂಗ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ನಮಗೆ ಫೇಶಿಯಲ್ ಮಾಡ್ಕೊಂಡು ಥರ ಗ್ಲೋಯಿಂಗ್ ಸಿಗುತ್ತೆ. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು 3/4 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಕ್ರೀಮ್ ಥರ ನಾವು ಶುಗರ್ ಹಾಕಿರ್ತೀವಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ. ಎಲ್ಲರಿಗೂ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ಸೆನ್ಸಿಟಿವ್ ಸ್ಕಿನ್ಗೆ, ಎಲ್ಲರಿಗೂ ಆಯಿಲಿ ಸ್ಕಿನ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ನಮಗೆ ಗ್ಲೋ ಕೂಡ ಸಿಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮನೆಯಲ್ಲೇ. ಇದು ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸಕ್ಕರೆ ಅನ್ನೋದು ಸ್ವಲ್ಪ ಕರಗಬೇಕು ನಮಗೆ. ಆವಾಗೇ ನಮಗೆ ಫೇಸ್ ಪ್ಯಾಕ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ಮೈನ್ ಬಂದ್ಬಿಟ್ಟು ಕಾಫಿ ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವುದಾದ್ರೂ ಸೇರಿಸ್ಕೋಬೋದು. ಬ್ರೂ ಆದರೂ ಸೇರಿಸ್ಕೋಬೋದು, ಸನ್ರೈಸ್ ಆದರೂ ಸೇರಿಸ್ಕೋಬೋದು. ನಾನು ಸನ್ರೈಸ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಕಾಫಿ ಪೌಡ್ರ್ ಹಾಕೋದ್ರಿಂದ ನಾವು ಮಸಾಜ್ ಮಾಡ್ತೀವಲ್ಲ ಆವಾಗ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಮತ್ತು ಡಾರ್ಕ್ ಸರ್ಕಲ್ಲು, ಪಿಂಪಲ್ಸ್ ಬಂದ್ಬಿಟ್ಟು ನಮಗೆ ಬ್ಲ್ಯಾಕ್ ಇರುತ್ತೆ ಫೇಸೆಲ್ಲ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಮತ್ತು ಆಯಿಲಿ ಸ್ಕಿನ್ ಥರ ನಮ್ಮ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಒಂದು 2 ಅವರ್ಸ್ ಬಿಡೋಷ್ಟಿಗೆ ನಮ್ಮ ಫೇಸೆಲ್ಲ ಫುಲ್ ಆಯಿಲಿ ಥರ ಇರುತ್ತೆ. ಅದು ಜಿಡ್ಡು ಥರ ಇರುತ್ತೆ. ಇದೆಲ್ಲ ರಿಮೂವ್ ಆಗುತ್ತೆ ನಾವು ಕಾಫಿ ಪೌಡ್ರ್ ಹಾಕೋದ್ರಿಂದ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋ ಅನ್ನೋದು ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕಾಫಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಯಾವುದಾದ್ರೂ ಹಾಕ್ಕೋಬೋದು, ಸನ್ರೈಸ್ ಆದರೂ ಹಾಕ್ಕೋಬೋದು, ಬ್ರೂ ಕಾಫಿ ಪುಡಿ ಆದರೂ ಹಾಕ್ಕೋಬೋದು. ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ. ಈ ಚೆನ್ನಾಗಿ ಕಾಫಿ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕ್ರೀಮ್ ಥರ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ನಿಮಗೆ ಸ್ಕ್ರಬ್ಬಿಂಗ್ ಥರ ನಾವು ಯೂಸ್ ಮಾಡ್ಕೋಬೇಕು ಅಂದರೆ ಕೂಡ ಅದು ಜಾಸ್ತಿ ಇದು ಶುಗರ್ ಅನ್ನೋದು ಜಾಸ್ತಿ ಮೆಲ್ಟ್ ಆಗೋದು ಬೇಡ. ಒಂದು ಸ್ವಲ್ಪ ಒಂದು 3/4 ಭಾಗವಷ್ಟು ಕರಗಿದ್ರೆ ಸಾಕಾಗುತ್ತೆ. ಇಲ್ಲ ನಾವು ಪೇಸ್ಟ್ ಪ್ಯಾಕ್ ಥರ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಫುಲ್ ಕರಗಬೇಕಾಗುತ್ತೆ. ಎರಡಕ್ಕೂ ಯೂಸ್ ಆಗುತ್ತೆ. ಇದಕ್ಕೆ ಒಂದು 3 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆನೂ ಅಷ್ಟೇ ನಮಗೆ ಹೆಲ್ಪ್ ಆಗುತ್ತೆ. ಫೇಸ್ ಅನ್ನೋದು ಬ್ರೈಟ್ನೆಸ್ ಮಾಡೋದಕ್ಕೆ ನಮ್ಗೆ ಕೊಬ್ಬರಿ ಎಣ್ಣೆ ಹೆಲ್ಪ್ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮ್ಮ ಫೇಸ್ ಅನ್ನೋದು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಬೇಕು. ವಾಶ್ ಮಾಡಿಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕು. ನಾವು ಮಾಡ್ತಾಯಿದ್ರೇ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಬ್ರೈಟ್ನೆಸ್ ಅನ್ನೋದು ಕೊಡುತ್ತೆ ಅಂದ್ಬಿಟ್ಟು ಅಂತ. ಒಂದು 5ರಿಂದ ನಿಮ್ಗೆ ಟೈಮ್ ಇದ್ದರೆ ಒಂದು 10 ನಿಮಿಷನೇ ನಾವು ಫೇಸ್ ಅನ್ನೋದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಾವೆಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋತೀವೋ ನಮಗೆ ರಿಸಲ್ಟ್ ಅನ್ನೋದು, ನಮ್ಮ ಫೇಸ್ ಅನ್ನೋದು ಗ್ಲೋಯಿಂಗು ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈ ಥರ ವೀಕ್ಲಿ 1 ಟೈಮು, ಇಲ್ಲ ಟೈಮ್ ಇದ್ದರೆ 1 ಟೈಮ್ ಇದ್ದರೆ 2 ಟೈಮ್ಸ್ ಮಾಡಿ. ಟೈಮ್ ಇಲ್ಲ ಅಂದರೆ 1 ಟೈಮ್, ವೀಕ್ಲಿ 1 ಟೈಮ್ ಮಾಡಿ. ಪಾರ್ಲರ್ಗೆ ಆರಾಮಾಗಿ ಗುಡ್ ಬೈ ಹೇಳ್ಬಿಡು. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬ್ರೈಟ್ನೆಸ್ ಅನ್ನೋದು ಸಿಗುತ್ತೆ ಅಂದ್ಬಿಟ್ಟು ಅಂತ. ಯಾಕಂದರೆ ನಾವು ಅಂಗಡಿಯಿಂದ, ಮೆಡಿಕಲ್ ಸ್ಟೋರಿಂದ ಯಾವುದೇ ಥರ ದುಡ್ಡು ಖರ್ಚು ಮಾಡಿಬಿಟ್ಟು ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಮಾಮೂಲಿ ಮನೇಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಹಾಲಿನ ಪೌಡ್ರ್ ಇಲ್ಲ ಅಂದರೆ ಹಾಲಿನ ಕೆನೆ ಬರುತ್ತಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೋಬೋದು. ಇಲ್ಲಾಂದರೆ ಹಂಗೂ ಆಗಲ್ಲ ಅಂದರೆ ನಾವು ಗಟ್ಟಿ ಹಾಲು ಕಾಪಿ ಇಡೋಕ್ಕೆ ತೊಗೊಂಬರ್ತೀವಲ್ಲ, ಅದನ್ನು ಕಾಯಿಸ್ತೀರ ಹಸಿ ಹಾಲನ್ನೇ ತೊಗೊಂಬಿಟ್ಟು ಅದನ್ನು ಸೇರಿಸ್ಕೋಬೋದು. ಬಟ್ ಮಿಲ್ಕ್ ಪೌಡ್ರ್ ಇದ್ದರೆ ಒಂದು ಸ್ವಲ್ಪ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂದರೆ ಇನ್ ಕೇಸ್ ನೀವು ಅದನ್ನು ಕೂಡ ಹಾಲು ಕೂಡ ಸೇರಿಸ್ಕೋಬೇಕು. ಬಟ್ ಕಾಯಿಸಿರಬಾರ್ದು, ಹಂಗೆ ಹಾಲು ಅನ್ನೋದು ಸೇರಿಸ್ಕೋಬೇಕು. ನೋಡಿ ನಾವು ಮಸಾಜ್ ಮಾಡ್ತಾಯಿದ್ರೆ ನಮ್ಮ ಸ್ಕಿನ್ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಅಂದ್ಬಿಟ್ಟು ಅಂತ. ನಮ್ಮ ಫೇಸ್ಗೂ ಅಷ್ಟೇ, ನೆಕ್ ಭಾಗನೂ ಅಷ್ಟೇ ವೀಕ್ಲಿ 1 ಟೈಮ್ ಮಾಡಿ. ನಮ್ಮ ಸ್ಕಿನ್ ಅನ್ನೋದು, ನಮ್ಮ ಫೇಸ್ ಅನ್ನೋದು ಅಷ್ಟು ಚೆನ್ನಾಗಿ ಗ್ಲೋಯಿಂಗ್ ಸಿಗುತ್ತೆ. ಇದು ಫೇಸ್ಗೆ ಅಲ್ಲ, ಹ್ಯಾಂಡ್ಸ್ಗೆ, ನೆಕ್ಗೆ ಎಲ್ಲನೂ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಒಂದು 5 ನಿಮಿಷ 10 ನಿಮಿಷ ಹಂಗೆ ಬಿಟ್ಬಿಡಿ. ಬಿಟ್ಬಿಟ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಸೋಪು, ಫೇಸ್ ವಾಶು ಹಾಕ್ಬಿಟ್ಟು ನಾವು ಫೇಸ್ ವಾಶ್ ಮಾಡಬಾರ್ದು. ಬರೀ ನೀರಲ್ಲೇ ವಾಶ್ ಮಾಡಬೇಕು. ಅವಾಗೇ ರಿಸಲ್ಟ್ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಸಿಗುತ್ತೆ.